ಮೊಹಮ್ಮದ್ ಸಲೀಂರನ್ನ ಮದುವೆಯಾಗಿರುವುದಾಗಿ ಹೇಳಿದ್ದಾಳೆ. ಈ ವಿಚಾರ ತಿಳಿದು ನಿಶಾ ಪೋಷಕರಿಗೆ ಆಘಾತ ಉಂಟಾಗಿದೆ. ಕಾಡೆ ಮುಂದೆ ಮಗಳನ್ನ ಮನೆಗೆ ಬಾ ಅಂತ ಕೇಳಿಕೊಂಡ್ರು. ನಿಮ್ಮ ಜೊತೆ ಬರಲ್ಲ ಅಂತ ಯುವತಿ ನಿರಾಕರಿಸಿದ್ದಾಳೆ. ಮಗಳು ಪೊಲೀಸ್ ವಾಹನದಲ್ಲಿ ತೆರಳುವ ವೇಳೆ ತಾಯಿ ವಾಹನದ ಮುಂದೆ ಅಡ್ಡ ಮಲಗಿ ಎಷ್ಟೇ ಕಣ್ಣೀರಿಟ್ರೂ ಮಗಳ ಮನಸ್ಸು ಮಾತ್ರ ಕರಗಲಿಲ್ಲ. ಜೊಯ್ಡಾ ತಾಲೂಕಿನ ಅನಮೋಡ ಗ್ರಾಮದಲ್ಲಿ ಅಕ್ರಮವಾಗಿ ಎಮ್ಮೆಗಳನ್ನು ಸಾಗಿಸ್ತಾ ಇರುವಂತಹ ಪ್ರಕರಣವನ್ನು ರಾಮನಗರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಗೋವಾ ರಾಜ್ಯದ ಕಸಾಯಿ ಖಾನೆಗಳಿಗೆ ಸಾಗಿಸಲಾಗ್ತಾ ಇದ್ದ ಒಟ್ಟು 36 ಎಮ್ಮೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಕ್ರಮ ಸಾಗಾಟಕ್ಕೆ ಬಳಸಲಾಗಿದ್ದ 3 ಐಷರ್ ವಾಹನಗಳನ್ನು ವಶಪಡಿಸಿಕೊಂಡಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಮಂದಿಯನ್ನು ಬಂಧಿಸಲಾಗಿದೆ. ಆಂಧ್ರ ಮೂಲದ ರೌಡಿ ಶೀಟರನ್ನು ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಹೆಬ್ಬಣಿ ಗ್ರಾಮದ ಬಳಿ ನಡೆದಿದೆ. ರೌಡಿ ಶೀಟರ್ ಭಾಸ್ಕರ್ ಮುಳಬಾಗಿಲು ಗಡಿಗೆ ಬಂದು ವಾಪಸ್ ಪುಂಗನೂರಿಗೆ ತೆರಳುವ ವೇಳೆ ಬೈಕ್ ಅಡ್ಡಗಟ್ಟಿ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ. ಸ್ಥಳಕ್ಕೆ ಶ್ವಾನದಳ ಹಾಗೂ ಸೋಕೋ ಟೀಮ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಯಾದಗಿರಿ ನಗರದ ರಾಜೀವ್ ಗಾಂಧಿ ನಗರದಲ್ಲಿ ಮನಕಲಕುವ ಘಟನೆಯೊಂದು ನಡೆದಿತ್ತು. ಮದ್ಯ ಸೇವನೆ ಮಾಡಬಾರದು ಅಂತ ಬುದ್ಧಿಮಾತು ಹೇಳಿದ್ದ ಪುತ್ರಿಯನ್ನ ತಾಯಿಯೇ ಕುತ್ತಿಗೆ ಹಿಸುಕಿ ಕೊಲೆಗೈದಿದ್ದಾಳೆ. ಆರೋಪಿ ನಿರ್ಮಲಾ ತನ್ನ ಮಗಳು ಪ್ರತಿಭಾಳನ್ನ ಕೊಲೆ ಮಾಡಿದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಕತೆ ಕಟ್ಟಿಕೊಂಡು ಪೊಲೀಸರ ದಾರಿಯನ್ನು ತಪ್ಪಿಸಲು ಯತ್ನಿಸಿದ್ದಾಳೆ. ಆದರೆ ಪೊಲೀಸರ ತನಿಖೆಯಲ್ಲಿ ಈ ಕತೆ ಸುಳ್ಳು ಅನ್ನುವಂಥದ್ದು ಗೊತ್ತಾಗಿದೆ. ಹಲವು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಆರೋಪಿಯನ್ನು ಬಂಧಿಸಿರುವ ಪೊಲೀಸರು ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಕುರಿಗಾಹಿಯೊಬ್ಬರ ಮೇಲೆ ತಲವಾರ್ನಿಂದ ಹಲ್ಲೆ ಮಾಡಿದ ಘಟನೆ ಕಲಬುರಗಿ ಆಳಂದ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ನಡೆದಿದೆ. ಖಜೂರಿ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಕುರಿಗಳನ್ನು ಮೇಯಿಸಲು ಹೋಗಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಪಾಂಡು ಮಾನೆ ಎಂಬ ಕುರಿಗಾಹಿಯ ಮೇಲೆ ದುಷ್ಕರ್ಮಿಗಳು ತಲವಾರ್ನಿಂದ ಹಲ್ಲೆ ನಡೆಸಿದ್ದಾರೆ. ಜಮೀನಿನಲ್ಲಿದ್ದ ಮರದಿಂದ ಕುರಿಗಳಿಗೆ ಸೊಪ್ಪು ಕಿತ್ತು ಕೊಟ್ಟಿದ್ದೇ ಹಲ್ಲೆಗೆ ಕಾರಣ ಎನ್ನಲಾಗಿದೆ. ಘಟನೆಗೆ ಆಳಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬನ್ನೇರುಘಟ್ಟ ಸಮೀಪದ ಚಿಕ್ಕಕಮ್ಮನಹಳ್ಳಿ ಪ್ರದೇಶದ ಸ್ಕ್ರಾಪ್ ಗೋದಾಮಿನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಶ್ರೀ ಸಾಯಿ ಪ್ರಸನ್ನ ಇಂಡಿಯನ್ ಸರ್ವಿಸ್ಗೆ ಸೇರಿದ ಸ್ಕ್ರಾಪ್ ಗೋದಾಮಿನಲ್ಲಿ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಪ್ಲಾಸ್ಟಿಕ್ ಹಾಗೂ ಕೆಮಿಕಲ್ ವಸ್ತುಗಳು ಸೇರಿದಂತೆ ಸ್ಕ್ರಾಪ್ ವಸ್ತುಗಳು ಬೆಂಕಿಗಾಹುತಿಯಾಗಿದ್ದು, ಗೋದಾಮು ಧಗಧಗನೆ ಹೊತ್ತಿ ಉರಿದಿದೆ. ಘಟನೆ ಸ್ಥಳದಲ್ಲಿ ದಟ್ಟವಾದ ಹೊಗೆ ಆವರಿಸಿಕೊಂಡಿದ್ದು, ಸುತ್ತಮುತ್ತಲ ಪ್ರದೇಶದಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಸ್ಥಳಕ್ಕೆ ಹುಳಿಮಾವು ಅಗ್ನಿಶಾಮಕ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ವಿದ್ಯಾರ್ಥಿನಿ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಿಡ್ನಾಪ್ ನಾಟಕ ಮಾಡಿದರೆ ತನ್ನನ್ನು ಮಂಗಳೂರಿನ ಕಾಲೇಜಿಗೆ ಸೇರಿಸ್ತಾರೆ ಅಂತ ವಿದ್ಯಾರ್ಥಿನಿ ಪ್ಲಾನ್ ಮಾಡಿದ್ಲು. ಬ್ಲೇಡ್ನಲ್ಲಿ ತಾನೇ ಕೈ ಕುಯ್ಕೊಂಡು ನನ್ನನ್ನು ಕಿಡ್ನಾಪ್ ಮಾಡಲು ಬಂದಿದ್ರು ಅಂತ ಕತೆ ಕಟ್ಟಿದ್ಲು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಇಡೀ ದಿನ ಕಾರ್ಯಾಚರಣೆ ನಡೆಸಿ ವಿದ್ಯಾರ್ಥಿನಿಯನ್ನ ತನಿಖೆ ನಡೆಸಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಮೈ ನಡುಗಿಸುವ ಅಪಘಾತವೊಂದು ನಡೆದಿದೆ. ಶೀರಿಹಳ್ಳಿ ತಾಂಡಾದ ಬಳಿ ಚಲಿಸ್ತಾ ಇದ್ದ ಬಸ್ಸಿನ ವೀಲ್ ಕಟ್ಟಾಗಿ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ನೇರವಾಗಿ ರಸ್ತೆ ಪಕ್ಕದ ಅಡಿಕೆ ತೋಟಕ್ಕೆ ನುಗ್ಗಿದೆ. ಬಸ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ಜನರು ಪ್ರಯಾಣ ಮಾಡ್ತಾ ಇದ್ರು. ಅಪಘಾತದಿಂದ ಪ್ರಯಾಣಿಕರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಇನ್ನು ಅಪಘಾತದಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ದು, ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಟ್ಟೆ ಬಟ್ಟೆ ಹಿಡ್ಕೊಳ್ರಿ. ಆಸ್ಪತ್ರೆಗೆ ಕಳ್ಸ್ಕೊಂಬರ್ರಿ. ಯಾರು ಒಂದು ಬೈಕ್ ಅದ್ಕೊಂಡು ಹಿಂಗೆ ಹಾಕಬೇಕು. ವಿಡಿಯೋಗ್ರಾಫರ್ ಯಾಕೆ ಸ್ಟ್ರಕ್ ಆಗೈತೆ ವಿಡಿಯೋ. ಹೊರ್ತಾ ಬಿದ್ದೈತಾ? ಮಗ ಫೋನ್ ಮಾಡ್ರಿ. ಬಟ್ಟೆ ಬಟ್ಟೆ ಹಿಡ್ಕೊಳ್ರಿ.
ಕೋಳಿ ಫಾರ್ಮ್ನಿಂದ ಬರುವ ನೊಣಗಳ ಕಾಟಕ್ಕೆ ಮೊರಾರ್ಜಿ ಶಾಲೆ ಮಕ್ಕಳು ಹೈರಾಣಾಗಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ದೇವಸಮುದ್ರ ಗ್ರಾಮದಲ್ಲಿ ನಡೆದಿದೆ. ಶಾಲೆ ಪಕ್ಕದಲ್ಲಿ 5-6 ಕೋಳಿ ಫಾರಂಗಳಿವೆ. ಇದರ ವಾಸನೆಯಿಂದಾಗಿ ಶಾಲೆಗೆ ರಾಶಿ ನೊಣಗಳು ಎಂಟ್ರಿ ಕೊಟ್ಟು ಮಕ್ಕಳಿಗೆ ಕ್ಲಾಸ್ ರೂಮ್ನಲ್ಲಿ ಪಾಠ ಕೇಳೋದಕ್ಕೆ ಬಿಡ್ತಾ ಇಲ್ಲ. ಇತ್ತ ಅಡುಗೆ ಮಾಡುವ ಕೋಣೆಗೂ ರಾಶಿ ನೊಣ ನುಗ್ಗಿ ಕಾಟ ಕೊಡ್ತಾ ಇದೆ. ಇನ್ನು ಇದರಿಂದ ಮಕ್ಕಳ ಹಾಗೂ ಸ್ಥಳೀಯರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಾ ಇದೆ. ಕೂಡಲೇ ಅಕ್ರಮ ಕೋಳಿ ಫಾರ್ಮ್ಗಳಿಗೆ ಕಡಿವಾಣ ಹಾಕಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಸಾಗರ ನಗರದ ಚಾಮರಾಜಪೇಟೆಯ ಸಂಜೀವಿನಿ ಆಸ್ಪತ್ರೆ ಮುಂಭಾಗ ಜಾತ್ರೆಗೆಂದು ಹಾಕಲಾಗಿದ್ದ ಟೆಂಟ್ ಮೇಲೆ ಬೃಹತ್ ಗಾತ್ರದ ಮರದ ರೆಂಬೆಯೊಂದು ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಜಾತ್ರೆ ವ್ಯಾಪಾರ ಮುಗಿಸಿಕೊಂಡು ತಮ್ಮ ಕುಟುಂಬದೊಂದಿಗೆ ಟೆಂಟ್ನಲ್ಲಿ ಮಲಗಿದ್ದ ಓರ್ವ ವ್ಯಕ್ತಿಗೆ ಗಂಭೀರ ಗಾಯಗೊಂಡಿದ್ದು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಸ್ಥಳೀಯ ಯುವಕರು ಮಾನವೀಯತೆ ಮೆರೆದಿದ್ದಾರೆ. ಸಾಗರ ಮಾರಿಕಾಂಬಾ ಜಾತ್ರೆಯಲ್ಲಿ ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದಂತಾಗಿದೆ. ನಾವು ಮಲ್ಕೊಂಡಿದ್ದು ಅಂತ ಅಂಗಡಿ ಬಂದ್ ಮಾಡಿ ಮಲ್ಕೊಂಡಿದ್ದು, ಡೈಲಿ ಮಲ್ಕೋತು ಅಲ್ಲಿ. ನಾವು ಚೆನ್ನಾಗಿ ಮಲ್ಕೊಂಡಿದ್ದು, ಮೆಜಮಾನ್ ಮಲ್ಕೊಂಡು ಅದು ಹೆಂಗ್ ಬಿತ್ತು ನಮ್ಗೆ ಗೊತ್ತಿಲ್ಲ. ಅದು ಬಾಗಲಕೋಟೆ ಜಿಲ್ಲೆ ಕೆರೂರು ಪಟ್ಟಣದ ಮೆಕ್ಕೆಜೋಳ ರೈತರಿಗೆ ಸಂಕಷ್ಟ ಎದುರಾಗಿದೆ. ಸರ್ಕಾರ ಸ್ಥಾಪನೆ ಮಾಡಿದ ಖರೀದಿ ಕೇಂದ್ರಗಳಿಂದಲೇ ಬೆಂಬಲ ಬೆಲೆ ಪಡೆಯಬೇಕಿದ್ರೂ ರೈತರಿಗೆ ನಿರಾಸೆ ಎದುರಾಗಿದೆ. ಕಾರ್ತಿಕ್ ಅಗ್ರೋ ಕಾರ್ಖಾನೆ 45,000 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಸಬೇಕಾಗಿದ್ರೂ ಕೇವಲ 14,000 ಕ್ವಿಂಟಾಲ್ ಮಾತ್ರ ಖರೀದಿಸಿತ್ತು. ಬಳಿಕ ಖರೀದಿ ಕೇಂದ್ರ ಸ್ಥಗಿತಗೊಂಡಿತು. ಸುಮಾರು 20 ದಿನಗಳ ಬಳಿಕ ಕೇಂದ್ರ ಪುನಃ ಆರಂಭವಾಗಿ ಹೊಸ ನೋಂದಣಿ ಪ್ರಾರಂಭ ಆಯಿತು. ಈ ಬಗ್ಗೆ ರೈತರಿಂದ ಖರೀದಿ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಸರ್ಕಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ.